ಈಗ ಯತ್ನಾಳ್ ಅವ್ರಿಗೆ ಏನು ಸರ್ ಅಂತಂದ್ರೆ ಅವ್ರಿಗೆ ಈ ತರ ನೆಗೆಟಿವ್ ಮಾತಾಡಿದ್ರೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳ್ತಾರೆ, ಮಾತನಾಡ್ತಾರೆ. ಈಗ ಯತ್ನಾಳ್ ಅವ್ರು ಮಾತನಾಡಿದ್ ನಮ್ಮನ್ನು ಕೇಳ್ತೀರಿ, ನಾವು ವಿರುದ್ಧವಾಗಿ ಮಾತನಾಡಬೇಕು, ನಾನೇನ ಸಬ್ಜೆಕ್ಟಿವ್ ಆಗಿ ಇದ್ರೆ ಮಾತನಾಡಬಹುದು. ಈ ಆರೋಪಗಳಿಗೆ ನಾವೇನ್ ಮಾತನಾಡೋದು ಹೇಳ್ರಿ? ಅಲ್ರಿ, ಈಗ ಅದೇ ಹೇಳ್ತಿರೋದು ಯಾರ ಕಾಲದಲ್ಲಿ ಏನಾಗಿದೆ ಅಂತೇಳಿ ನಾವು ಹೇಳಿದ್ವಿ. ನೀವು ಅದನ್ನ ಕೇಳಿ ಸರ್. ನಿಮ್ಮ ಕಾಲದಲ್ಲಿ 4,500 ಆಗಿದೆ. ನಿಮ್ಮ ಪ್ರಧಾನಮಂತ್ರಿ ಹೋಗಿ ಕೇಕ್ ತಿಂದಿರೋದು ಎಲ್ಲಿ? ಯಾರು ಕೇಕ್ ತಿನ್ನಕ್ ಹೋಗಿದ್ರು? ಯಾರು ಹೋಗಿದ್ರು ಕೇಕ್? ನೀವು ಅದನ್ನ ಕೇಳ್ಬೇಕಲ್ಲ. ಅವ್ರಿಗೆ ಕೇಳಲ್ಲ. ಅವ್ರು ಹೇಳಿದಷ್ಟೇ ಯಾಕೆ ಕೇಳ್ತೀರಿ ನೀವು? ಇದು ಪ್ರಶ್ನೆ ಕೇಳ್ರಿ ಅವರಿಗೆ. ಅವ್ರು ಹೇಳಿದ ತಕ್ಷಣ ನೀವು ಕೇಳಿಸ್ಕೋಬಾರ್ದು, ನೀವು ಪ್ರಶ್ನೆ ಕೇಳಬೇಕಲ್ವಾ? ನೀವ್ಯಾಕೆ ಪ್ರಶ್ನೆ ಕೇಳಲ್ಲ? ವೈ ಶುಡ್ ನಾಟ್ ಯು ಆಸ್ಕ್ ಅ ಕ್ವಶನ್? ವೈ ಡಿಡ್ ಅವರ್ ಪ್ರೈಮ್ ಮಿನಿಸ್ಟರ್ ಗೋ ಟು ಪಾಕಿಸ್ತಾನ್ ಟು ಈಟ್ ಕೇಕ್? ನೀವು ಕೇಳಬೇಕಲ್ವಾ ಅವ್ರಿಗೆ ಪ್ರಶ್ನೆ? ನೀವ್ಯಾಕೆ ಕೇಳಲ್ಲ? ಅವ್ರು ಕೇಳಿದ್ ಬಂದು ನಮಗೆ ಕೇಳ್ತಾರಲ್ವಾ? ಆನ್ ವಾಟ್ ಬೇಸಿಸ್ ಏನಿತ್ತಾ? ಪ್ರೋಟೋಕಾಲ್ ಇತ್ತ ಅವ್ರು ಹೋದಾಗ? ಏನು ಇನ್ವಿಟೇಷನ್ ಇತ್ತಾ? ಮತ್ತೆ ಯಾಕೆ ಹೋದ್ರು ಪ್ರಧಾನಮಂತ್ರಿ ಅವರು? ಸುಮ್ಮನೆ ನೋಡ್ರಿ, ಏನೋ ಬರೇ ಹಿಂಗ್ ಮಾತಾಡೋದು, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಮಾತಾಡೋದು ಬಿಟ್ರೆ ಬೇರೆ ಏನಾರ ಸಬ್ಜೆಕ್ಟ್ ಇದ್ರೆ ನಾವು ಡಿಸ್ಕಸ್ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.